ದಿವಸ ಏನು ಬ್ಲಾಗ್ ಮಾಡ್ತಿದ್ದೆ ಆ ಫೋನ್ ಇವತ್ತು ಕಳೆದೋಯ್ತು. ಜಸ್ಟ್ 5 ಗೈಸ್ ನಾನು ಸ್ವಿಚ್ ಆಫ್ ಮಾಡಿ ಫೋನ್ನ ಇಲ್ಲಿಡ್ತೀನಿ ಗೈಸ್. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತಿನ ಬ್ಲಾಗ್ನ ಹೋಟ್ಲ ಹತ್ರ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನೀವು ತಮ್ಮನೆಲ್ಲ ನೋಡಿರ್ಬೋದು. ಸೊ ಇವತ್ತು ನನ್ನ ಫೋನ್ ಮಿಸ್ಸಿಂಗ್ ಪ್ರ್ಯಾಂಕ್ ಮಾಡ್ತಿದ್ದೀನಿ ಅಮ್ಮನ ಮೇಲೆ. ಸೊ ಇವಾಗೆಲ್ಲ ಸ್ವಲ್ಪ ಕೆಲಸ ಇರೋದನ್ನೆಲ್ಲ ಮುಗಿಸ್ಕೊಂಡು ವೀಡಿಯೋದ್ರಾಗ ರೆಕಾರ್ಡ್ ಮಾಡ್ತೀನಿ, ಅಂದರೆ ಅಮ್ಮನ ಫೋನಲ್ಲೇ ರೆಕಾರ್ಡ್ ಮಾಡೋದು. ಸೊ ಬನ್ನಿ ನೋಡಿ, ಎಂಜಾಯ್ ಮಾಡಿ ಗೈಸ್. ಈಗ ಕತೆ ಹೇಳ್ಬಿಡ್ತೀನಿ ಏನು ಹೆಂಗೆ ಅಂತ. ಸೊ ಈಗ ನಿನ್ನೆ ಹೋಟ್ಲು ರಜೆ ಇತ್ತು, ಎಲ್ಲ ಐಟಮ್ಸು ಮನೆಗಿದ್ದಾವೆ, ಅಮ್ಮ ಮನೆಗಿದ್ದಾರೆ. ಸೊ ಈಗ ಬೇಗ ಬರ್ತಾರೋ ಹೆಂಗೋ ಗೊತ್ತಿಲ್ಲ. ನಾನು ಅದಕ್ಕೆ ಏನು ಮಾಡಿದೆ, ಈಗಲೇ ಗಾಡಿ ಇಸ್ಕೊಂಡು ಹೋಗಿ ತೊಗೊಂಬಂದು ಇಟ್ಬಿಟ್ರೆ ಸಮಸ್ಯೆ ಇರಲ್ಲ, ಇಲ್ಲಾಂದರೆ ಎಡವಟ್ ಆಗುತ್ತೆ ಅಂದ್ಕೊಂಡೆ. ಇಲ್ಲ ಪರವಾಗಿಲ್ಲ ಗೈಸ್, ಈಗಲೇ ನಾನು ಸ್ವಿಚ್ ಆಫ್ ಮಾಡಿ ಫೋನ್ನ ಬಚ್ಚಿಟ್ಬಿಡ್ತೀನಿ. ಬಚ್ಚಿಟ್ಮೇಲೆ ಅವ್ರು ಬಂದಾಗ ಸುಮ್ಮನೆ ಕೂತ್ಕೊಂಡಿರ್ತೀನಿ ಗೈಸ್. ಅವರಿಂದ ಫೋನ್ ಇಸ್ಕೊಂಡು ನನ್ನ ಫೋನಿಗೆ ಫಸ್ಟ್ ಕಾಲ್ ಮಾಡ್ತೀನಿ, ಸ್ವಿಚ್ ಆಫ್ ಅಂತ ಬರುತ್ತೆ. ಆಮೇಲೆ ಅವ್ರ ಫೋನೇ ಹಿಡ್ಕೊಂಡು ವೀಡಿಯೋ ಆನ್ ಮಾಡಿಕೊಂಡು ವ್ಲಾಗ್ ಮಾಡ್ತೀನಿ. ಸೊ ಇದು ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಟ್ರೈ ಮಾಡೋಣ. ನಾನೀಗ ಸ್ವಿಚ್ ಆಫ್ ಮಾಡಿ ಫೋನ್ನ ತೆಗೆದಿಟ್ಬಿಡ್ತೀನಿ ಗೈಸ್. ಲೆಟ್ಸ್ ಗೋ, ಮಜಾ ಇರುತ್ತೆ ಗೈಸ್. ನಾನು ಸ್ವಿಚ್ ಆಫ್ ಮಾಡಿ ಫೋನ್ನ ಇಲ್ಲಿಡ್ತೀನಿ ಗೈಸ್. ಗೈಸ್, ನಮ್ಮಮ್ಮ ಇಷ್ಟೊತ್ತು ಬೈದಲ್ಲಿ ಹೋಗ್ತಿದ್ದಾರೆ ನೋಡ್ರಿ, ಗೋಧಿ ಹಿಟ್ಟಿಗೆ ನಾನು ಕಳ್ಸೀನಿ. ನಾನು ಫುಲ್ ಡೌ ಮಾಡಕತ್ತೀನಿ ಗೈಸ್. ಇದು ನಮ್ಮ ಅಮ್ಮನ ಫೋನು ಕ್ವಾಲಿಟಿ ಹೆಂಗೆ ಬರ್ತಿದೆ ಅಂತ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಬಂದಮೇಲೆ ಇನ್ನೂ ಸ್ವಲ್ಪ ಇದೇ ಫೋನಲ್ಲಿ ಡ್ರಾಮಾ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಸ್ವಲ್ಪ ಪ್ರ್ಯಾಂಕ್ ಆಗಿದ್ದಾರೆ ಗೈಸ್, ಸ್ವಲ್ಪ ನಮಸ್ತೆ ಎಲ್ಲರಿಗೂ. ನಾನು ಇಷ್ಟು ದಿವಸ ಏನು ಬ್ಲಾಗ್ ಮಾಡ್ತಿದ್ದೆ ಆ ಫೋನ್ ಇವತ್ತು ಕಳೆದೋಯ್ತು. ಜಸ್ಟ್ 5 ನಿಮಿಷ. ನಮ್ಮಮ್ಮ ನಂಬ್ತಾನೆ ಇಲ್ಲ, ಪ್ರ್ಯಾಂಕ್ ಅಂತ ಹೇಳ್ತಿದ್ದಾರೆ. ಸೊ ಇದು ಅವ್ರ ಫೋನಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ನಿನ್ನ ಫೋನಾಗ ಮಾಡಲ್ಲ, ಇದನ್ನ ಅವ್ರಿಗೆ ಹೇಳಕ್ಕಷ್ಟೇ ಕಳೆದೋಗೈತಂತ. ಸೊ ಗೈಸ್, ಈಗ ಅವ್ರು ಹೋಗ್ತಾನೆ ಇಲ್ಲ, ಪ್ರ್ಯಾಂಕ್ ಅಂತಿದ್ದಾರೆ. ಏನು ಮಾಡೋಕ್ಕೆ, ನಾನು ಭಾಳ ಪ್ರ್ಯಾಂಕ್ ಮಾಡಿ ಈ ಥರ ಮಾಡ್ಕೊಂಬಿಟ್ಟಿದ್ದೀನಿ. ನನ್ನದೇ ತಪ್ಪು ಗೈಸ್, ಏನು ಮಾಡೋಕ್ಕಾಗಲ್ಲ. ಅವರು ತಗೊಂಡೋಗಿ ಇಲ್ಲಿ ಇಟ್ಟಿದ್ದೆ ಗೈಸ್, ಇಲ್ಲಿ ಇಟ್ಟು ಎಲ್ಲ ಅಂಗಡಿಗೆ ಹೋಗಿ ಬರೋಷ್ಟೊತ್ತಿಗಿಲ್ಲ. ಈಗ ಅಲ್ಲೇ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ, ಅದ್ರಾಗೆಲ್ಲ ಇತ್ತು ಗೈಸ್, ಯೂಟ್ಯೂಬು ಅದು ಇದು. ಸೊ ಈಗ ಅದನ್ನು ಲಾಗಿನ್ ಮಾಡ್ಕೊಂಡು ಅಮ್ಮನ ಫೋನಲ್ಲೇ ಇದನ್ನು ಪೋಸ್ಟ್ ಮಾಡ್ತಾಯಿದ್ದೀನಿ, ನನಗೆ ಹೇಳ್ತಿರೋದು. ಸೊ ನಮ್ಮಮ್ಮ ಇನ್ನೂ ನಂಬ್ತಿಲ್ಲ. ಪೊಲೀಸ್ ಸ್ಟೇಷನ್ ಹೋಗೋದೋ ಇಲ್ಲ ನೋಡ್ಬೇಕು ಗೈಸ್. ಹೋಗಿ ಕಂಪ್ಲೇಂಟ್ ಕೊಟ್ಟರು ಬರಲ್ಲ ಅದು ಫೋನು. ಈಗ ಅದರಲ್ಲಿ ಅಂಥದ್ದು ಏನಿಲ್ಲ ಗೈಸ್. ಇದಕ್ಕೆ ಸುಮ್ಮನೆ ಐಫೋನ್ ಅಂತ ಕೇಳಿದ್ದೀನಿ, ಯಾವಾಗ ಕೊಡಿಸ್ತಾರೋ ಗೊತ್ತಿಲ್ಲ. ಹೆಂಗಮ್ಮ ಈಗ ಕಳೆದೋಗಿರೋ ಫೋನಿಗೆ ಏನು ಮತ್ತೆ ಅದ್ರಾಗ ನನಗೆ ಎಲ್ಲ ಐತಮ್ಮ, ಈ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಅದ್ರಾಗ ಇದಾವೆ. ನನಗೆ ಡೂಪ್ಲಿಕೇಟ್ ಸಿಮ್ ತೆಗಿಸ್ಕೊಡು. ಅಯ್ಯ ಬರಲ್ಲ, ನಿಂದು ಕ್ವಾಲಿಟಿ ಇಲ್ಲ, ಚೆನ್ನಾಗಿಲ್ಲ ನಿಂದು. ಇಲ್ಲಮ್ಮ, ಯೂಟ್ಯೂಬಿಗೆ ಗ್ಯಾಪ್ ಹಾಕತ್ತಿ. ನಮ್ಮಮ್ಮ ಬೇರೆ ಕೆಲಸ ಹೇಳ್ತಾರೆ, ನನ್ನ ಫೋನ್ ಇಲ್ಲಿ ಕಳೆದೋಗೈತೆ ಅಂತ ಹೇಳ್ತಿಲ್ಲ. ನನಗೆ ಏನಾನ ಮಾಡಷ್ಟೆ, ಏನು ಮಾಡಕ್ಕಾಗಲ್ಲ ಗೈಸ್. ಈಗ ಹೋಯ್ತು, ನಮ್ಮಮ್ಮ ಹೋಗಿದ್ದು ಹೋಯ್ತು ಅಂತ ಹೇಳ್ತಿದ್ದಾರೆ. ನಮ್ ಕಷ್ಟ ನಮಗೆ ಗೊತ್ತು ಗೈಸ್, ಅದ್ರಾಗೆಲ್ಲ ಕಾಂಟ್ಯಾಕ್ಟ್ ನಂಬರ್ ಯಾರ್ಯಾವ ಎಲ್ಲ ಇದ್ರು ಗೈಸ್, ಎಲ್ಲ ಹೋಯ್ತು. ಹಂಗಲ್ಲ, ಈಗ ನನಗೆ ಬೇಕಷ್ಟೇ. ನನಗೆ ನಾನು ಹಂಗೆ ಇರಕ್ಕಾಗಲ್ಲ ಈಗ. ಮತ್ತೆ ಯಾವಾಗ ಬಿಡಿಸ್ತೀಯ? ಬಿಡೋದಾಗ ಹೇಳ್ಬಿಡು, ಸಾಕ್ಷಿಗೆ 6 ತಿಂಗಳೆಲ್ಲ ಕಾಯಕ್ಕಾಗಲ್ಲ. ನನಗೀಗ ಬೇಕು ಅರ್ಜೆಂಟ್. ನಿಂದು ಹೆಂಗಿದ್ರಿ ಈಗ ಓಪನ್ ಆಯ್ತಾಗ? ಸೊ ಗೈಸ್, 6 ತಿಂಗಳು ಅಂತಿದ್ದಾರೆ. ನಾನು ಕನ್ವಿನ್ಸ್ ಮಾಡಿ ನಾನು ವಾರದಾಗ ಬಿಡಿಸ್ತೀನಿ ಐಫೋನೇ ಬಿಡಿಸ್ಕೊಡ್ತೀನಿ. ನಿನ್ ಹೆಂಗಿದ್ರೆ ಬಜಾಜ್ ಐತಲ್ಲ, ಬಿಡ್ಸು. ಜೀರೋದಾಗ ಬರ್ತತ್ತಾಗ ಬರ್ತತ್ತೆ. ಅಲ್ಲ ನೀನ್ ಟೆನ್ಷನ್ ಇಲ್ಲ, ನನಗಿರೋಷ್ಟು ಟೆನ್ಷನ್ ಇಲ್ಲಲ್ಲ, ಅದಕ್ಕೆ ಸುಮ್ಮನಾಗದ. ಹೆಂಗದಿ ನೋಡಮ್ಮ ನೀನು, ಹೋಗಿದ್ದು ಹೋಯ್ತು ಅಂತೀಯಲ್ಲ. ಹೋಗಿದ್ದು ಹೋಯ್ತಂದ್ರೆ ಇಷ್ಟೊತ್ತು ಹಾಕಂತ ಕುಂತೀನಲ್ಲಿ
ನನ್ನ ಫೋನ್ ಇಲ್ದಂಗೆ ಇರೋಕ್ಕಾಗಲ್ಲ ಈಗ. ನನ್ನ ಬ್ಲಾಗ್ಸ್ ಬೇರೆ ಅದಾವೆ ಅದ್ರಾಗೆಲ್ಲ. ನನ್ನ ಬ್ಲಾಗ್ಸ್ ಅದಾವೆ ಎಲ್ಲ ಹೊಸ್ದಾಗಿ ಮಾಡೋಕ್ಕಾಗಲ್ಲ. ಅವು 100 ವಿಡಿಯೋಸ್ ಏನು ಹಂಗೆ ಇದಾವ. ಅಲ್ಲ ಲಾಗಿನ್ ಹಾಕ್ತೀನಿ, ನನಗೆ ಬ್ಲಾಗ್ ಮಾಡಕ್ ಫೋನ್ ಬೇಕಷ್ಟೇ. ಫೋನ್ ಕೊಡು, ಜಾಸ್ತಿ ಮಾತಾಡಬೇಡ. ನಗ್ತವ್ರು ನೋಡಿ ಗಾಯ್ಸ್, ನಮ್ಮ ಕಷ್ಟ ನಮಗಿದ್ರಿ ಇಲ್ಲಿ ಬೇಗ. ಮತ್ ನಾನು ಕಳೆದೋಗಿಲ್ಲ, ನಿನ್ ಫೋನಾಗ ಯಾಕೆ ಬ್ಲಾಗ್ ಮಾಡ್ಬೇಕು? ನನಗೆ ಈಗ ಬೇಕಷ್ಟೇ ಅರ್ಜೆಂಟ್. ನನಗೆ ವಾರದಾಗ ಬಿಡಿಸ್ಬೋದು, ವಾರದಾಗ ಕೊಡಿಸಷ್ಟೇ. ಎಲ್ಲಿಗೆ ಹೋಗ್ಬೇಕು? ಕೇಳ್ಕಮ್ಮ ಅಂತ ಹೇಳ್ತಿದ್ದಾರೆ. ಹೋಗಿ ಬಿಡಿಸಿ ನಿಮಗೆ ಡೈರೆಕ್ಟ್ ಐಫೋನ್ ಬ್ಲಾಗಲ್ಲಿ ಸಿಗ್ತೀನಿ. ಒಂದು ವಾರ 2 ವಾರ ಬ್ಲಾಗ್ ಮಾಡೋಕ್ಕಾಗಲ್ಲ. ನಮ್ಮಮ್ಮ ಇನ್ನೂ ನಂಬಿಲ್ಲ ಗೈಸ್ ನನ್ನ ಫೋನ್ ಹೋಗೈತೆ ಅಂತ. ನಾನು ಜಾಸ್ತಿ ಪ್ರ್ಯಾಂಕ್ ಮಾಡಿ ಮಾಡಿ ಪಾಪ ಅವರಿಗೂ ನಂಬಿಕೆ ಬರ್ತಾ ಇಲ್ಲ. ಇರಲಿ, ಇಟ್ಸ್ ಓಕೆ. ಈಗ ಹೋಗಿ ಕೇಳ್ಕೊಂಡು ಎಲ್ಲ ಬಿಡಿಸಿ ಬರೋಣ ಗೈಸ್. ಅಷ್ಟೇ. ನಂಬಿಲ್ಲ ನೀನು? ಹಾಂ, ನಂಬಿಲ್ಲ ಗೈಸ್. ಅವ್ರು ನಂಬಿಲ್ಲ, ನನಗೆ ಗೊತ್ತು. ಸೊ ಇನ್ನೊಂದು 2 ದಿವಸ ಗೈಸ್, ಅದು 2 ದಿವಸ ಯೂಸ್ ಮಾಡಿಲ್ಲ ಅಂದರೆ ಗೊತ್ತಾಗುತ್ತೆ ಅವರಿಗೆ. ಸೊ ಗೈಸ್ ಏನು ಮಾಡೋಕ್ಕಾಗಲ್ಲ, ಯಾರು ನಂಬಲ್ಲ ಜಾಸ್ತಿ. ಬಿಡ್ಸೋದಷ್ಟೇ ಈಗ, ನನಗೆ ಬಿಡಿಸ್ಕೊಡಷ್ಟೇ. ಇಲ್ಲಮ್ಮ, ನಾನು ಹಾಲ್ ಅಂಗಡಿಗೆ ಹೋಗ್ಬೇಕಾರೆ ಇಲ್ಲಿ ಇಟ್ಟೋದೆ. ಇಲ್ಲೇ ಅಲ್ಲಿಗೆ ಹೋಗ್ಬೇಕು, ಚಾಕ್ಲೇಟ್ ತರೋಣ ಅಂತ ಹೊಂಟೆ. ಇಲ್ಲಿ ಇಟ್ಟು ಹೋದೆ, ಇಯರ್ಫೋನ್ ಹಾಕೊಂಡಿದ್ದೆ. ಅಷ್ಟೊತ್ತಿಗೆ ಡಮ್ ಹೋಗಿ ಬರೋಷ್ಟೇ ಫೋನ್ ಇಲ್ಲ. ಗೊತ್ತಿಲ್ಲ, ಆ ಕಡೆ ತಿರುಗಿದ್ದೀನಿ ನಾನು. ಯಾರು ಬಂದ್ರ ನಾನು ನೋಡಿದ ತಗಂದರೆ ಸಡನ್ ಸ್ವಿಚ್ ಆಫ್. ಅದು ಎಷ್ಟ ಸ್ವಿಚ್ ಆಫ್ ಮಾಡೋದು ನಂಬಿಲ್ಲ ಗೈಸನ್ನು. ಪ್ರ್ಯಾಂಕ್ ಅಲ್ಲಮ್ಮ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನನಗೀಗ ಬಿಡಿಸ್ಕೊಡು ಯೂಟ್ಯೂಬ್ ಬ್ಲಾಗ್ಸಿಗೆ. ಎಂತೆ ಕೆಲಸ ಮಾಡಕ್ ಆಗ್ತಿಲ್ಲ ನೋಡಿ. ಕೊಟ 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 ಪುಷ್ಟಿಗಳು ಉದ್ದ ಮಾಡ್ಕೊಂಡು ಏನು ಅಂತ ಬಂದ್ರಪ್ಪ. ನನಗಂತೂ ಪ್ರ್ಯಾಂಕ್ ಆಗ್ಬಿಟ್ರು ಗೈಸ್. ಸಾಕು ಇಷ್ಟಾನ ಪ್ರ್ಯಾಂಕ್ ಆದಲ್ಲ. ಆಗಿಯಾ ಹೌದಾ ಇಲ್ಲ ಗೈಸ್? ನನ್ನ ಫೋನಲ್ಲಿ ಕಂಟಿನ್ಯೂ ಮಾಡ್ತೀನಿ. ನನ್ನ ಫೋನ್ನ ಇಲ್ಲಿ ಇಟ್ಟಿದ್ದೀನಿ ಗೈಸ್, ಇಲ್ಲಿ ಸಿಕ್ತು ನೋಡಿ ನನ್ನ ಫೋನ್. ಇದ್ರ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಒಟ್ಟು ಆಗಿದೆ ಅಲ್ಲ ಪ್ರ್ಯಾಂಕ್? ಹಾಂ, ಆಗಿಯಾ ಗೈಸ್? ಸಕ್ಸಸ್ ಗೈಸ್, ಈ ಪ್ರ್ಯಾಂಕ್ ಸಕ್ಸಸ್ ಆದಿಲ್ಲ? ಏನ್ ಅನ್ನಿಸ್ತು? ಏನ್ ಮಾಡಕತ್ತ? ಹೋಗಿದ್ದು ತಪ್ಪ, ಹೋಗಪ್ಪ ಅಂತ ಅಂದೆ. ಹೋಗಿ ಬರಲ್ಲ ಮತ್ತೆ ನಮ್ ಕೈ ಅಷ್ಟೇ ಗೈಸ್ ಅಂದಿದ್ದು ನಮ್ಮಮ್ಮ. ಜಾಸ್ತಿ ಏನ್ ಮಾತಾಡಿಲ್ಲ. ಒಟ್ಟು ಪ್ರ್ಯಾಂಕ್ ಆಗಿದೆ, ಕಳೆದೋಗೈತೆ ಅಂತ ಅವರಿಗೆ ಅನಿಸಿದೆ. ಅಷ್ಟೇ ಸಾಕು. ಬನ್ನಿ, ಕೆಲ್ಸಗಳಿದ್ದಾವೆ, ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಗೈಸ್. ನಾನು ಬ್ಲಾಗ್ ಮಾಡ್ತಿದ್ದೀನಿ. ಅವ ಪ್ರ್ಯಾಂಕ್ ಅದೇ ಹೇಳಿದ್ರಲ್ಲ, ಸಾಕು ಹಾಗೆ ಅಲ್ಲ ಗೈಸ್. ನಮ್ಮಮ್ಮ ಫೈನಲಿ ಪ್ರ್ಯಾಂಕ್ ಆಗಿದ್ದಾರೆ. ಈ ಪ್ರ್ಯಾಂಕ್ ನೀವು ಎಂಜಾಯ್ ಮಾಡಿದ್ದಾರೆ ಅನ್ಕೊಂತೀನಿ ಸೈ. ಸೊ ಗೈಸ್, ಈ ಬ್ಲಾಗ್ ನಲ್ಲಿ ಏನು ಮಾಡ್ತೀನಿ, ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದೆ ನೋಡೋಗೋಸ್ಕರ ಕಾಯ್ತಾರೆ ಅಮ್ಮ. ಬಾಯ್, ಬಾಯ್ ಬಾಯ್.